ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಬಾಹ್ಯ ಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಿ ಇಲ್ಲದವನು ತನ್ನಲ್ಲಿಯೇ ಸುಖವನ್ನು ಪಡೆಯುತ್ತಾನೆ. ಬ್ರಹ್ಮಯೋಗದಿಂದ ಕೂಡಿದ ಅವನು ಅಕ್ಷಯವಾದ ಸುಖವನ್ನು ಪಡೆಯುತ್ತಾನೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದರ ಅರ್ಥವನ್ನ ನಾವು ಸವಿಸ್ತಾರವಾಗಿ ತಿಳಿದುಕೊಳ್ಬೇಕು ಅಂತೇಳಂದ್ರೆ, ಯೋಗಿಯ ಸುಖ ಎಂಬುದು ಎಲ್ಲಿದೆ ಎಂದು ಪ್ರಶ್ನಿಸಿದ್ರೆ ಆ ಸುಖ ಸಂತೋಷಗಳೆಲ್ಲ ತನ್ನಲ್ಲಿಯೇ ಇರುವುದು ಎಂದು ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಯೋಗಿಯಾಗಿರುವಂಥವನು ಅವನು ಬಾಹ್ಯ ವಿಷಯಗಳನ್ನ ಬೆನ್ನಟ್ಟಿ ಹೋಗೋದಿಲ್ಲ. ತನ್ನ ಸುಖ ಬೇಕು, ತನಗೆ ಸಂತೋಷ ಬೇಕು, ತನ್ನ ಆನಂದಕ್ಕಾಗಿ ಅವನು ಹೊರಗಿನ ವಿಷಯ ವಸ್ತುಗಳಿಗೆ ಡಿಪೆಂಡ್ ಆಗೋದಿಲ್ಲ ಅಥವಾ ಅವನು ಅದಕ್ಕೆ ಒಳಪಟ್ಟಿರೋದಿಲ್ಲ. ಯಾವಾಗ ಈ ಸುಖ ಸಂತೋಷಗಳು ಬಾಹ್ಯದ ವಸ್ತುವಿನ ಮೇಲೆ, ಅಂದರೆ ನಮ್ಮಿಂದ ಹೊರಗಿರುವಂತಹ ವಸ್ತುವಿನ ಆಸರೆಯ ಮೇಲೆ ನಿಂತಿದೆಯೋ ಅದು ಅನ್ಯರ ಆಶ್ರಯ ಆಗಿರುವಂಥದ್ದು. ನಮಗನ್ನಿಸ್ಬಿಡುತ್ತೆ ಅದಿಲ್ಲದೆ ಇದ್ದರೆ ನಮಗೆ ಸುಖ ಇಲ್ಲ ಅಂತ ಹೇಳಿ. ಒಂದು ಸಲ ನಾವು ಅದನ್ನ ಅನುಭವಿಸಿದ್ರೆ ಪದೇ ಪದೇ ಆ ಒಂದು ವಸ್ತುವನ್ನ ಪಡೀಲಿಕ್ಕೆ ನಮ್ಮ ಮನಸ್ಸು ಹಾತೊರೆಯುತ್ತೆ. ಅದಕ್ಕಾಗಿ ಎಷ್ಟು ಕಷ್ಟವಾದ್ರೂ ನಾವು ಅದನ್ನ ಎದುರಿಸುವುದಕ್ಕೆ ಸಿದ್ಧರಾಗಿರ್ತೇವೆ. ಆದ್ರೆ ಹೊರಗಿನಿಂದ ಬರುವಂತಹ ಈ ವೇದನೆಗಳಿಗೆ ನಾವು ಗುಲಾಮರಾಗ್ತೇವೆ. ಆ ಒಂದು ವಸ್ತು ಯಾವ ಬೆಲೆಯನ್ನ ಕೇಳುತ್ತೋ ಆ ವಸ್ತುವಿನ ಆ ಬೆಲೆಯನ್ನ ಕೊಡ್ಲಿಕ್ಕೆ ಶತಾಯ ಗತಾಯ, ನ್ಯಾಯವೋ ಅನ್ಯಾಯವೋ ಆ ಬೆಲೆಯನ್ನ ತೆರುವುದಕ್ಕೆ ನಾವು ಸಿದ್ಧರಾಗ್ತೇವೆ. ಯಾಕೆ ಅಂದ್ರೆ ನಮ್ಮ ಸುಖ ಸಂತೋಷ ಹೊರಗಡೆಯೇ ಇದೆ ಅಂತ ಹೇಳಿ ಭಾವಿಸ್ತೇವೆ. ಉದಾಹರಣೆಗೆ, ಒಂದು ಮನೆ ಕಟ್ಟಿದ್ರೆ ನಾನು ಬಹಳ ಸುಖವಾಗಿ ಸಂತೋಷವಾಗಿರಬಹುದು ಅಂತೇಳಿ ಭಾವಿಸಿ ಲಕ್ಷಾಂತರ ರೂಪಾಯಿಗಳ ಪಡೆದು ಲೋನ್ ಮಾಡುವ ಮೂಲಕ, ಸಾಲ ಮಾಡುವ ಮೂಲಕ ಮನೆಯನ್ನ ಕಟ್ತೀವಿ. ಆದ್ರೆ ಸಾಲವನ್ನ ತೀರಿಸೋದಕ್ಕೆ ಇಡೀ ಜೀವನ ಪೂರ್ತಿ ಹೈರಾಣಾಗ್ತೇವೆ. ಅಥವಾ ಇನ್ಯಾವುದೋ ಒಂದು ವಜ್ರ ವೈಢೂರ್ಯಗಳನ್ನ ಪಡೆಯೋದಕ್ಕೋ, ಪಕ್ಕದ ಮನೆಯವರ ಒಂದು ಆಸೆ ಆಮಿಷಗಳಿಗೆ ಒಳಪಟ್ಟು ತಾನೇನು ಅದು ಅವರಿಗಿಂತ ಕಡಿಮೆ ಎನ್ನುವಂಥ ಭಾವದಲ್ಲಿ ಆ ಒಂದು ಸ್ಟೇಜ್ ಅಥವಾ ಒಂದು ಆ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಹಲವಾರು ವಸ್ತುಗಳನ್ನ ಅಸೂಯೆಯಿಂದಲೇ ನಾವು ಗಳಿಸ್ಕೊಳ್ತೀವಿ. ಆದ್ರೆ ಅಸೂಯೆಯಿಂದ ಆ ವಸ್ತುವನ್ನ ಪಡೆಯೋದಕ್ಕೋಸ್ಕರ ಹಿಂದೆ ಸಾಲ ಮಾಡಿರ್ತೀವಿ. ಅಥವಾ ಅನ್ಯಾಯದ ಮೂಲಕ ನಾವು ಆ ವಸ್ತುವನ್ನ ಗಳಿಸ್ಕೊಳ್ಬಹುದು, ಆ ಮೂಲಕ ನಮಗೆ ಸಂತೋಷ ಸಿಗುತ್ತೆ ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ಕೂಡ ಈ ಸುಖ ಸಂತೋಷ ಸಮಾಧಾನಗಳೆಲ್ಲ ಹೊರಗೆ ಇರುವಂಥದ್ದಲ್ಲ. ನಿಜವಾಗಿಯೂ ಒಬ್ಬ ಮನುಷ್ಯ ಆ ಸಂತೋಷವೆಲ್ಲ ತನ್ನೊಳಗೆ ಇದೆ ಅಂಥೇಳಿ ಯಾವಾಗ ಅರಿತುಕೊಳ್ತಾನೋ ಆಗ ಆತ ಯೋಗಿ ಆಗ್ತಾನೆ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಿರುವಂಥದ್ದು. ಯೋಗಿ ಹೊರಗೆ ಹೋಗುವ ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಅದರ ಮೂಲಕ ವ್ಯರ್ಥವಾಗಿ ಹೋಗ್ತಾ ಇದ್ದಂತಹ ಮಾನಸಿಕ ಶಕ್ತಿಯನ್ನೆಲ್ಲ ಅಂತರ್ಮುಖಿಯನ್ನಾಗಿ ಮಾಡಿಕೊಂಡು ಅದನ್ನು ಪರಮಾತ್ಮನ ಕಡೆಗೆ ಹರಿಸ್ತಾನೆ. ಆ ಪರಮಾತ್ಮನ ಸಂಬಂಧದಿಂದ ಇವನಿಗೆ ಸಂತೋಷ ಉಂಟಾಗುತ್ತೆ. ಆ ಸಂತೋಷ ತನ್ನಲ್ಲಿಯೇ ಜಿನುಕ್ತಾ ಹೋಗುತ್ತೆ. ಅದಕ್ಕೆ ಬಾಹ್ಯ ವಸ್ತುಗಳ ಸಂಪರ್ಕ
ಖಂಡಿತ ಬೇಕಾಗಿಲ್ಲ. ಆ ಒಂದು ಸಂತೋಷವನ್ನ ಎಷ್ಟು ಅನುಭವಿಸಿದ್ರೂ ಕೂಡ ಆತ ಜಿಗುಪ್ಸೆ ಆಗಲ್ಲ. ಯಾಕೆ ಅಂದ್ರೆ ಅದು ಭಗವಂತನ ನಿರಂತರ ನಿಷ್ಕಲ್ಮಶವಾದಂತಹ ಪ್ರೀತಿ. ಹೆಚ್ಚು ಹೆಚ್ಚು ಆ ಪ್ರೀತಿಯನ್ನ ಬಯಸುತ್ತೆ ಈ ಮನಸ್ಸು. ಅಷ್ಟೇ ಸುಲಭವಾಗಿ ನಾವು ಒಮ್ಮೆ ಆ ಭಗವಂತನಿಗೆ ಶರಣಾಗತಿಯನ್ನ ಹೊಂದಿದ್ರೆ ಅದು ಸಿಕ್ಬಿಡುತ್ತೆ. ಆದ್ರೆ ಈ ಇಂದ್ರಿಯ ಸುಖ ಅನ್ನೋದಿದೆಯಲ್ಲ, ಅದು ಹಾಗಲ್ಲ. ನೋಡ್ತಾ ಇದ್ರೆ ಕೆಲವು ವಸ್ತುಗಳನ್ನ ನೋಡ್ತಲೇ ಇರ್ಬೇಕು ಅನ್ಸುತ್ತೆ, ಕೇಳ್ತಾ ಇದ್ರೆ ಕೆಲವು ವಸ್ತುಗಳನ್ನ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಸುವಾಸನೆಯ ಮೂಲಕ ನಾವು ಆಘ್ರಾಣಿಸಿದಾಗ ಕೆಲವೊಂದು ಸಿಹಿಯ ವಸ್ತುಗಳು ಆಘ್ರಾಣಿಸಿದಂತೆ ಒಂದಷ್ಟು ನಿಮಿಷಗಳ ಕಾಲ ಅಂತಹ ಆಘ್ರಾಣೆಗೆ ಸಿಗೋದಿಲ್ಲ. ಹಾಗೆ ಈ ಬಾಯಿ ರುಚಿಯನ್ನ ನಾವು ತೃಪ್ತಿಪಡಿಸ್ಬೇಕು ಅಂತೇಳಂದ್ರೆ ವಿವಿಧ ರುಚಿಯ ವಿವಿಧ ಮುಖೇನ ವಿವಿಧ ಹೊರಗಡೆ ಎಲ್ಲ ಕಡೆಯಲ್ಲೂ ಕೂಡ ನಾವು ಆಹಾರಗಳನ್ನ ತರಿಸಿ ಈ ಬಾಯಿಯ ರುಚಿಯನ್ನ ತೃಪ್ತಿಗೊಳಿಸ್ತೇವೆ. ಆದ್ರೆ ಯಾವತ್ತಿಗೂ ಕೂಡ ಈ ಬಾಯಿ ರುಚಿ ಅನ್ನುವಂಥದ್ದು ತೃಪ್ತಿಗೊಳ್ಳೋದೇ ಇಲ್ಲ. ಹಾಗಾಗಿ ಇಂದ್ರಿಯ ಸುಖ ಅನ್ನೋದಿದೆಯಲ್ಲ, ಅದು ಕ್ಷಣಿಕ, ಕೇವಲ ಕೆಲವಾರು ಸಮಯಕ್ಕಷ್ಟೇ ಅದು ಸೀಮಿತ ಆಗುತ್ತೆ. ಹಾಗಾಗಿ ಎಷ್ಟೇ ಪ್ರಿಯವಾದ ಅನುಭವ ಈ ಇಂದ್ರಿಯಗಳಿಗೆ ಸಿಕ್ಕರೂ ಕೂಡ ಸ್ವಲ್ಪ ಕಾಲವಾದ ಮೇಲೆ ಅದೇ ಬೇಜಾರಾಗುತ್ತೆ. ನನಗೆ ತುಂಬಾ ಪ್ರಿಯವಾಗಿರುವಂಥದ್ದನ್ನ ಎಷ್ಟು ತಿಂದರೇನು, ಒಂದು ಮಿತಿ ಇರುವವರೆಗೂ ನಾವು ಅದನ್ನ ತಿಂತೇವೆ. ಅದೇ ಒಂದಷ್ಟು ಮಿತಿಯನ್ನ ಮೀರಿದ ನಂತರ ಆ ಒಂದು ವಸ್ತು ವಾಂತಿ ಬರಿಸುತ್ತೆ. ನಮಗೆ ತುಂಬಾ ಮೈಸೂರು ಪಾಕು ತುಂಬಾ ಪ್ರಿಯವಾಗಿರುತ್ತೆ ಅಂದ್ಕೊಳ್ಳೋಣ. ಎಷ್ಟು ತಿನ್ಬಹುದು ಆ ಮೈಸೂರು ಪಾಕ್ನ? 1 kg, 2 kg, 5 kg? ಖಂಡಿತ ಇಲ್ಲ. ಒಂದು 2 ತುಣುಕನ್ನ ತಿನ್ನುವಷ್ಟೊತ್ತಿಗೆ ನಮಗ್ ಸಾಕಪ್ಪ ಅನ್ಸ್ಬಿಡತ್ತೆ. ಹಾಗಾಗಿ ಯಾವುದನ್ನ ನಾವು ಮುಂಚೆ ನೆನಪಿಸಿಕೊಂಡಾಗ ಬಾಯಲ್ಲಿ ನೀರ್ ಬರುತ್ತಿತ್ತೋ, ನಂತರ ಸಾಕಷ್ಟು ತಿಂದ ನಂತರ ಅದನ್ನ ನೆನೆಸ್ಕೊಂಡ್ರೆ ಸಾಕು ವಾಕರ್ಕೆ ಬರೋ ಹಾಗಾಗತ್ತೆ. ಹಾಗೆ ಎಷ್ಟೇ ಪ್ರಿಯವಾದ ಹಾಡಾದ್ರೂ ಕೇಳ್ತಾ ಇದ್ರೆ ನಮಗ್ ಒಂದು ಸಲ ಬೇಜಾರಾಗತ್ತೆ. ಎಷ್ಟೇ ಪ್ರಿಯವಾದ ಹಾಡಾಗಿದ್ರು ಕೂಡ ಸಾಕಪ್ಪ ಅಂದ್ಬಿಡ್ತೀವಿ. ಹಾಗೆ ಸುಂದರವಾದಂತಹ ಒಂದು ಯಾವುದೇ ವಸ್ತುವನ್ನೋ ಯಾವುದೋ ಒಂದು ಪ್ರಕೃತಿಯ ಅನುಭವವನ್ನೋ ಏನನ್ನೋ ಒಂದು ನೋಡ್ತಾ ನಾವು ಕೂತ್ಕೊಂಡಾಗ ಒಂದಷ್ಟು ಹೊತ್ತಾದ್ಮೇಲೆ ಬೇಜಾರಾಗ್ತಿದೆ, ಮತ್ತೆನ್ನಾದ್ರೂ ನೋಡೋಣ ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿ ಎಲ್ಲವೂ ಕೂಡ ಹೊಸದ್ರಲ್ಲಿ ತುಂಬಾ ಆನಂದವನ್ನ ಕೊಡುತ್ತೆ. ಆದ್ರೆ ಸ್ವಲ್ಪ ಕಾಲವಾದ ನಂತರ ಆ ಆನಂದ ನಮಗೆ ಆ ಇಂದ್ರಿಯಗಳ ಮೂಲಕ ಸಿಗೋದಿಲ್ಲ, ಬದಲಾವಣೆಯನ್ನ ಬಯಸುತ್ತೆ. ಹಾಗಾಗಿ ಅಭ್ಯಾಸವಾಗಿರೋದ್ರಿಂದ ನಾವದನ್ನ ಮಾಡ್ಲೇಬೇಕಾಗಿರೋದ್ರಿಂದ ನಾವದನ್ನ ಮಾಡಿ ಹಾಕ್ತೇವೆ. ಆದ್ರೆ ಭಗವಂತನ ಚಿಂತನೆ ಅನ್ನೋದಿದೆಯಲ್ಲ, ಅದು ಹಾಗಲ್ಲ. ಅದು ಎಷ್ಟು ಅನುಭವಿಸಿದ್ರೂ ಕೂಡ ಅದು ಹಳತಾಗೋದಿಲ್ಲ, ಬೇಜಾರಾಗೋದಿಲ್ಲ, ಸಾಕು ಅಂಥೇಳಿ ಅನಿಸೋದಿಲ್ಲ. ಯಾವ ವಿಧವಾದ ಕೆಟ್ಟ ಪರಿಣಾಮವನ್ನು ಕೂಡ ಅದು ನಮ್ಮ ಮೇಲೆ ಬಿಡುವುದಿಲ್ಲ. ಹಾಗಾಗಿ ಇಂದ್ರಿಯ ಸುಖ ಅನ್ನುವಂಥದ್ದು ಅತ್ಯುನ್ನತ ಸುಖದ ಶಿಖರಕ್ಕೆ ಮುಟ್ಟಿದಾಗಲೇ ಅಯ್ಯೋ ಇದನ್ನ ಏತಕ್ಕೆ ಅನುಭವಿಸಿದ್ನೋ ಅಂತ ಹೇಳಿ ಪಶ್ಚಾತ್ತಾಪ ಪ್ರಾರಂಭ ಆಗತ್ತೆ. ಈ ಗೋಳಿನ ಎದುರಿಗೆ ಈಗ ತಾನೇ ಅನುಭವಿಸಿದ ಸುಖ ಎಲ್ಲ ಮಾಯವಾಗಿ ಹೋಗುತ್ತೆ. ಆದ್ರೆ ಯೋಗಿಯ ಸುಖ ಅನ್ನೋದಿದೆಯಲ್ಲ, ಅದು ಒಂದು ಅಕ್ಷಯವಾಗಿರುವಂಥದ್ದು. ಅಕ್ಷಯ ಅಂದ್ರೆ ಯಾವುದೇ ಕಾರಣಕ್ಕೂ ಕ್ಷಯ ಆಗದೆ ಇರುವಂಥದ್ದು, ನಾಶವಾಗದೆ ಇರುವಂಥದ್ದು. ಹಾಗಾಗಿ ತನ್ನ ಇಂದ್ರಿಯಗಳನ್ನೆಲ್ಲ ಗೆದ್ದು ಮನಸ್ಸನ್ನ ಶುದ್ಧಗೊಳಿಸಿ ಏಕಾಗ್ರತೆಯನ್ನ ಇರಿಸಿಕೊಂಡು ಆ ಒಂದು ಇಂದ್ರಿಯಗಳನ್ನೆಲ್ಲ ಪರಮಾತ್ಮನ ಕಡೆಗೆ ಮುಖ ಮಾಡಿಸಿದರೆ ಅದರಿಂದ ಸಿಗುವ ಸುಖಕ್ಕೆ ಒಂದು ಅಂತ್ಯವೇ ಇಲ್ಲ. ಹಾಗಾಗಿ ಅಂಥ ಯೋಗಿ ಈ ಪ್ರಪಂಚದ ಹಂಗಿಲ್ಲದೆ ಪರಮಾತ್ಮನ ಮೂಲಕ ಬರುವ ಇಂದ್ರಿಯಾತೀತ ಸುಖವನ್ನ ಹೀರಬಹುದಾಗಿದೆ. ಹಾಗಾಗಿ ಅಂಥ ಒಂದು ಅಪರೂಪದ ಸಿದ್ಧಾಂತಕ್ಕೆ ನಮ್ಮ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಸುಧೆ ಕೊಡುವ ತನಕ ಹಸು ಹಿತ್ತಲಿನ ಭಾಗ್ಯ ನಿಧಿ, ಸುಧೆ ಕೊಡುವ ತನಕ ಹಸು ಹಿತ್ತಲಿನ ಭಾಗ್ಯ ನಿಧಿ, ನವಿಲು ನಲಿಯುವ ತನಕ ಅದು ಪಂಚ ಪ್ರಾಣ, ನೆರಳಿರದ ತರುವೆಂದು ಕಡಿದರದು ಅಪಮಾನ, ನೆರಳಿರದ ತರುವೆಂದು ಕಡಿದರದು ಅಪಮಾನ, ಸುನೀತಿಯೋ ಕೃತಜ್ಞತೆ ಮುದ್ದು ರಾಮ, ಸುನೀತಿಯೋ ಕೃತಜ್ಞತೆ ಮುದ್ದು ರಾಮ. ಒಂದು ಹಸು ಹಾಲು ಕೊಡುವವರೆಗೆ ಮಾತ್ರ ಅದು ನಮ್ಮ ಹಿತ್ತಲಿನ ಭಾಗ್ಯ ನಿಧಿಯಾಗಿರುತ್ತೆ.
ನವಿಲು ತನ್ನ ರೆಕ್ಕೆ ಪುಕ್ಕಗಳನ್ನೆಲ್ಲ ತೆರೆದು ನೃತ್ಯ ಮಾಡ್ತಿರುವಾಗ ಮಾತ್ರ ಅದು ನಮಗೆ ಖುಷಿ ಕೊಡುತ್ತೆ. ಆದ್ರೆ ಒಂದು ಗಿಡ ನಮಗೆ ನೆರಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಅದನ್ನ ಕಡ್ದು ಹಾಕಿದ್ರೆ ಅದು ನಮಗೆ ಅಪಮಾನ. ಈ ಎಲ್ಲ ಘಟನೆಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಥಿತಿಯನ್ನ ಸುನೀತಿಗೆ ಕಡೆಗೆ ಇರಿಸ್ಕೊಳ್ಬೇಕು. ಅದೇ ನಾವು ಈ ಪ್ರಪಂಚಕ್ಕೆ ಕೊಡುವಂತಹ ಕೃತಜ್ಞತೆ ಎಂದು ಮುದ್ದುರಾಮನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.